ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SE2 ವಾರ್ಷಿಕ ಪರೀಕ್ಷೆ 9ನೇ ತರಗತಿ ವಿಜ್ಞಾನದಲ್ಲಿ 2025ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ ನಾನು 9th ಅಲ್ಲಿ ಕನ್ನಡ ಕ್ವಶನ್ ಪೇಪರ್ನ ಹಾಕಿದ್ದೆ, ಹಿಂದಿಯಲ್ಲಿ ಹಾಕಿದ್ದೀನಿ, SSLನೂ ಕೂಡ ಹಾಕಿದ್ದೀನಿ. ಇವತ್ತು ಸೈನ್ಸ್ ಇದೆ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಬೇಗನೆ ಕೂಡ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡುವ ವಿತ್ ಕೀ ಆನ್ಸರ್. ಫಸ್ಟ್ ಭೌತ ವಿಜ್ಞಾನದಲ್ಲಿ ಮೊದಲ 3 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಕೊಟ್ಟಿರೋ ಚಲಿಸುತ್ತಿರುವ ಕಾಲೊಂದರ ದೂರ ಕಾಲನಕ್ಷೆಯನ್ನು ಗಮನಿಸಬೇಕು. ಈ ಕಡೆ ದೂರ ಇದೆ, ಈ ಕಡೆ ಸಮಯ ಇದೆ. 5 ಕಿಲೋಮೀಟರ್ನಿಂದ 15 ಕಿಲೋಮೀಟರ್ಗೆ ಚಲಿಸಲು ಕಾರು ತೆಗೆದುಕೊಳ್ಳೋ ಸಮಯ ಅಂತ ಕೇಳಿದ್ರು. ಸೊ 20 ನಿಮಿಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ನೀರಿನಲ್ಲಿ ಮುಳುಗಿಸಿದ ವಸ್ತುವಿನ ಮೇಲೆ ಪ್ಲವನತಾ ಬಲವು ವರ್ತಿಸುವ ದಿಕ್ಕು ಯಾವುದಾಗಿರ್ತದೆ ಅಂತ ಕೇಳಿದ್ರು. ಅದು ಯಾವತ್ತೂ ಕೂಡ ಆಪ್ಷನ್ ಎ ಮೇಲ್ಮುಖವಾಗಿ ಇರ್ತದೆ. ಪ್ರಶ್ನೆ 3, ಕೆಲಸ ಮಾಡುತ್ತಿರುವ ಮಿಕ್ಸರ್ ಗ್ರೈಂಡರ್ನಲ್ಲಿ ಗಮನಿಸುವ ಶಕ್ತಿಯ ರೂಪಾಂತರ ಯಾವುದು? ಅದು ಸಿ, ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿರ್ತದೆ ಅನ್ನೋದು ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನ್ಸಲ್ಲಿ ಒಬ್ಬ ರೈತ 10 ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡ್ಗಳಲ್ಲಿ ಚಲಿಸ್ತಾನೆ. ಆ ರೈತ ಪ್ರಾರಂಭಿಕ ಸ್ಥಾನದಿಂದ 2 ನಿಮಿಷ 20 ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನಪಲ್ಲಟದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ನಾವೇನು ಮಾಡಬೇಕಾಗ್ತದೆ, ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಳ್ಳೋ ಅವಧಿ 40 ಸೆಕೆಂಡು, ಚಲಿಸಲು ತೆಗೆದುಕೊಂಡ ಒಟ್ಟು ಕಾಲ 2 ನಿಮಿಷ 20 ಸೆಕೆಂಡು. ಅದನ್ನು ನಾವೇನು ಮಾಡೋಣ, ಸೆಕೆಂಡ್ಗಳಿಗೆ ಮಾಡೋದಾದರೆ 140 ಸೆಕೆಂಡ್ ಅಂತಕ್ಕಂಥದ್ದು ಬರ್ತದೆ. ಸೊ ಒಟ್ಟು ಸುತ್ತುಗಳು ಎಷ್ಟು ಬಂತು? 40, ಅಂದರೆ 3 ಸುತ್ತುಗಳು ಅಂತ ಅದನ್ನು ಹೇಳ್ತಾನೆ. ಸೊ ಅದನ್ನು ಈ ಥರನಾಗಿ ಡಯಾಗ್ರಾಮ್ಗಳನ್ನು ಮಾಡಿಕೊಡ್ರಿ. ಇಲ್ಲಿ ಚಲಿಸಲು ಪ್ರಾರಂಭಿಸಿದ ರೈತ 140 ಸೆಕೆಂಡ್ಗಳಲ್ಲಿ ತಲುಪ್ತಾನೆ. ಆದ್ದರಿಂದ ಸ್ಥಾನಪಲ್ಲಟ ವರ್ಗದ ಕರ್ಣಕ್ಕೆ ಸಮ. ಸೊ ಕರ್ಣದ ಸೂತ್ರ ಬಾಹು ಇಂಟು √2. ಸೊ ಅವಾಗ ಸ್ಥಾನಪಲ್ಲಟ 10 ಇಂಟು √2 ಮೀಟರ್ ಅಂತಕ್ಕಂಥದ್ದು ಆಗ್ತದೆ. ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ. ಮುಂದಿನ ಪ್ರಶ್ನೆ, ಒಂದು ಕಾಯದ ಮೇಲೆ 7 ನ್ಯೂಟನ್ನಷ್ಟು ಬಲ ವರ್ತಿಸಿದೆ. ಬಲದ ದಿಕ್ಕಿನಲ್ಲಿ ಅದರ ಸ್ಥಾನಪಲ್ಲಟ 8 ಮೀಟರ್. ಇದನ್ನು ಕಾಯದ ಮೇಲೆ ಸ್ಥಾನಪಲ್ಲಟುದ್ದಕ್ಕೂ ವರ್ತಿಸಿದ ಬಲವೆಂದು ತೆಗೆದುಕೊಂಡರೆ ಇಲ್ಲಿ ನಡೆದ ಕೆಲಸ ಎಷ್ಟು? ಕಾಯದ ಮೇಲೆ ವರ್ತಿಸಿದ ಬಲ F = 7 ನ್ಯೂಟನ್, ಸ್ಥಾನಪಲ್ಲಟ S = 8 m. ಹಾಗಾದರೆ ಕೆಲಸ ಕಾಯದ ಮೇಲೆ ವರ್ತಿಸಿದ ಬಲ ಇಂಟು ಸ್ಥಾನಪಲ್ಲಟ. ಸೊ W = F × S. ಸೊ W ಏನಾಗ್ತದಪ್ಪ ಅಂದರೆ 7 × 8 ಆದರೆ 56 ಜೌಲ್ ಆಗ್ತದೆ. ತೆಗೆದುಕೊಂಡ ಕೆಲಸ W 56 ಜೌಲ್. 6ನೇ ಪ್ರಶ್ನೆ, ಮಾನವನಲ್ಲಿ ಶ್ರವಣ ಶಬ್ದ ಅಥವಾ ಕೇಳುವಿಕೆಯ ವ್ಯಾಪ್ತಿ ಎಷ್ಟು ಕೇಳಿದ್ರು? ಅದು 20 ಹರ್ಟ್ಸ್ನಿಂದ 20 ಕಿಲೋ ಹರ್ಟ್ಸ್ವರೆಗೆ ಮಾನವನ ಶಬ್ದ ಅಥವಾ ಕೇಳುವಿಕೆ ಶ್ರವಣ ವ್ಯಾಪ್ತಿ ಆಗ್ತದೆ. ಈ ದತ್ತಾಂಶಕ್ಕೆ ದೂರ ಕಾಲನಕ್ಷೆ ರಚಿಸ್ರಿ. 7 ಸೆಕೆಂಡ್ಗಳಲ್ಲಿ ಕಾಯ ಚಲಿಸಿದ ದೂರವನ್ನು ಗುರುತಿಸ್ರಿ. ಕಾಲ ಸೆಕೆಂಡ್ಗಳಲ್ಲಿ, ದೂರ ಮೀಟರ್ಗಳಲ್ಲಿ. ಸೊ ಅದನ್ನು ನೀವೇನು ಮಾಡಬೇಕು, ಈ ಥರನಾಗಿರ್ತಕ್ಕಂಥ ಒಂದು ಗ್ರಾಫನ್ನು ಹಾಕಬೇಕಾಗ್ತದೆ. ಈ ಕಡೆ ದೂರ, ಈ ಕಡೆ ಕಾಲ. ಸೊ 7 ಸೆಕೆಂಡ್ಗಳನ್ನು ಗುರುತಿಸಬೇಕು. ಈ ಕಡೆ ಹೋದಾಗ ಸೊ 7 ಸೆಕೆಂಡ್ ಅಂತ ಕಾದಾಗ್ತದೆ. ಸೊ X ಅಕ್ಷದ ಮಾನ ಮತ್ತು Y ಅಕ್ಷದ ಮಾನಗಳನ್ನು ನೀವು ಸ್ಕೇಲ್ ಪ್ರಮಾಣವನ್ನು ಏನು ಮಾಡ್ಕೊಡ್ರಿ, ಗುರುತು ಹಾಕ್ಕೊಳ್ರಿ. ಓಕೆನಾ? ಎಸ್. ಮುಂದಿನ ಪ್ರಶ್ನೆ, ಕಾಗದದ ಹಾಳೆಯು ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದಕ್ಕಿಂತ ನಿಧಾನವಾಗಿ ಬೀಳುತ್ತದೆ ಏಕೆ? ಈ ಕಾಗದದ ಹಾಳೆ ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದಕ್ಕಿಂತ ನಿಧಾನವಾಗಿ ಬೀಳುತ್ತದೆ. ಏಕೆಂದರೆ ಕಾಗದದ ಹಾಳೆಯ ವಿಸ್ತೀರ್ಣ ಹೆಚ್ಚಿರ್ತದೆ. ವಿಸ್ತೀರ್ಣ ಹೆಚ್ಚಿದಂತೆ ಹಾಳೆಯ ಮೇಲೆ ವರ್ತಿಸುವ ನೂಕು ಬಲ ಕಡಿಮೆ ಮತ್ತು ಹಾಳೆಯು ನಿಧಾನವಾಗಿ ಬೀಳುತ್ತದೆ. ಹಾಗೆ ವಿಸ್ತೀರ್ಣ ಕಡಿಮೆ ಆದಂತೆಲ್ಲ ಚೆಂಡಿನ ಮೇಲಿನ ನೂಕು ಬಲ ಹೆಚ್ಚಾಗ್ತದೆ. ಆಗ ಚೆಂಡಿನ ಆಕಾರದ ಹಾಳೆಯು ವೇಗವಾಗಿ ಬೀಳುತ್ತದೆ. 3 ಮಾರ್ಕ್ಸ್ ಕ್ವಶನ್, ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಗಳನ್ನು ಬರೀರಿ. ಸೊ ಇದು ಮುಖ್ಯವಾಗಿ ಏನು ಮಾಡ್ತದಪ್ಪ ಅಂತಂದ್ರೆ, ಈ ವಿಶ್ವವ್ಯಾಪಿ ಗುರುತ್ವ ನಿಯಮ ದೈನಂದಿನ ಜೀವನದಲ್ಲಿ ಕಾಣುವ ಅಥವಾ ಅನುಭವಿಸುವ ಈ ಕೆಳಗಿನ ವಿದ್ಯಮಾನಗಳಿಗೆ ವಿವರಣೆಯನ್ನು ನೀಡ್ತದೆ. ನಮ್ಮನ್ನು ಭೂಮಿಗೆ ಬಂಧಿಸಿರೋ ಬಲ, ಸೂರ್ಯನ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರರಿಂದಾಗುವ ಉಬ್ಬರವಿಳಿತಗಳು ಅನ್ನೋದು ಸರಿಯಾದ ಉತ್ತರ. ಇನ್ನು ಒಂದು ವಸ್ತುವಿನ ರಾಶಿ ಮತ್ತು ತೂಕಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೀರಿ. ರಾಶಿ, ತೂಕ. ರಾಶಿಯಲ್ಲಿ ವಸ್ತು ಭೂಮಿಯ ಮೇಲೆ, ಚಂದ್ರನ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಾದರೂ ಇರಲಿ ಅಥವಾ ರಾಶಿ ಸ್ಥಿರವಾಗಿರ್ತದೆ ಮತ್ತು ಅದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗೋದಿಲ್ಲ. ಇದು ವಸ್ತುವಿನ ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತದೆ. ಆಮೇಲೆ ರಾಶಿಯ ಏಕಮಾನ ಕಿಲೋಗ್ರಾಮ್, ತೂಕದ ಏಕಮಾನ ನ್ಯೂಟನ್ ಅಂತಕ್ಕದ್ದನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಚಲನಶಕ್ತಿ ಮತ್ತು ಪ್ರಚಂಡ ಶಕ್ತಿಗಳ ನಡುವಿನ ವ್ಯತ್ಯಾಸ ಬರೀರಿ. ಚಲನಶಕ್ತಿ ಅಂದರೆ ಚಲಿಸ್ತಕ್ಕಂಥ ಕಾಯದಿಂದ ಪಡೆದುಕೊಳ್ಳೋ ಶಕ್ತಿಯೇ ಚಲನಶಕ್ತಿ. ಇನ್ನು ಪ್ರಚಂಡ ಶಕ್ತಿ ಅಂದರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳೋ ಶಕ್ತಿಯನ್ನು ಪ್ರಚಂಡ ಶಕ್ತಿ ಅಂತ ಕರಿತೀವಿ.
ಮುಂದಿನ ಪ್ರಶ್ನೆ, 1 ನ್ಯೂಟನ್ ಮೀಟರ್ ಕೆಲಸ ನಡೆದಿದೆ, ಇದರ ಅರ್ಥವೇನು? ಕೆಲಸದ ಏಕಮಾನ ನ್ಯೂಟನ್ ಮೀಟರ್ ಅಥವಾ ಜೂಲ್. 1 ಜೂಲ್ ಎಂದರೆ 1 ನ್ಯೂಟನ್ ಬಲವನ್ನು ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯ 1 ಮೀಟರ್ ದೂರ ಕ್ರಮಿಸಿದಾಗ ಆಗೋ ಕೆಲಸ ಅಂತ ಬರೆದ್ರೆ ಸರಿಯಾಗ್ತದೆ. ಮುಂದಿನ ಪ್ರಶ್ನೆ, 15 kg ರಾಶಿ ಇರುವ ಒಂದು ಕಾಯ ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ. ಆ ಕಾಯದ ಪ್ರಚನ ಶಕ್ತಿ 450 ಜೌಲ್. ಆದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿದಿ. ಕಾಯದ ರಾಶಿ m15 kg, ಪ್ರಚನ ಶಕ್ತಿ EP 450 ಜೂಲ್. ಕಾಯದ ಪ್ರಚನ ಶಕ್ತಿ ಕಂಡುಹಿಡಿಬೇಕಾದ್ರೆ EP mgh ಸೂತ್ರ ಹಾಕಬೇಕು. ಗುರುತ್ವ ವೇಗೋತ್ಕರ್ಷ G 9.8 ಮೀಟರ್ ಪರ್ ಸೆಕೆಂಡ್ ಅಂತದ. ಅವಾಗೆಲ್ಲ ದತ್ತಾಂಶಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 3 ಮೀಟರ್ ಅಂತಕ್ಕಂಥದ್ದು ಕಾಯದ ಎತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ನ್ಯೂಟನ್ ಚಲನೆಯ 1ನೇ ನಿಯಮವನ್ನು ನಿರೂಪಿಸಿರಿ. ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯ ನಿಚ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ವೇಗದ ಚಲನೆಯಲ್ಲೇ ಮುಂದುವರಿತದೆ. ಮುಂದಿನ ಪ್ರಶ್ನೆ, ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ಸಂತುಲಿತ ಬಲದಲ್ಲಿ ಏನು ಬರೀತೀರಂದರೆ, ಒಂದು ವಸ್ತುವಿನ ಎರಡೂ ಬದಿಯಿಂದ ಸಮ ಬಲವನ್ನು ಪ್ರಯೋಗಿಸಿದಾಗ ಈ ಬಲಗಳು ವಸ್ತುವಿನ ಚಲನ ಸ್ಥಿತಿ ಅಥವಾ ನಿಚ್ಚಲ ಸ್ಥಿತಿಯ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಇಂಥ ಬಲವೇ ಸಂತುಲಿತ ಬಲ. ಅಸಂತುಲಿತ ಬಲ ಅಂದರೆ ಒಂದು ವಸ್ತುವಿನ ಮೇಲೆ ಅಸಮ ಬಲವನ್ನು ಪ್ರಯೋಗಿಸಿದಾಗ ಬಲದ ಪ್ರಮಾಣ ಹಾಗೂ ಪ್ರಯೋಗಿಸಿದ ದಿಕ್ಕಿಗೆ ಅನುಗುಣವಾಗಿ ಚಲಿಸ್ತದೆ. ಇಂಥ ಬಲವನ್ನೇ ಅಸಂತುಲಿತ ಬಲ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಹನದ ಚಕ್ರಗಳಿಗೆ ಮಡ್ಗಾರ್ಡ್ ಅಳವಡಿಸಿರ್ತಾರೆ ಏಕೆ ಅಂತ ಕೇಳಿದರೆ, ವಾಹನದಲ್ಲಿ ಮಡ್ಗಾರ್ಡ್ನ ಪಾತ್ರ ದಾರಿ ಹೋಕರ ಮೇಲೆ ಮಣ್ಣು ಮತ್ತು ನೀರನ್ನು ಎಸೆಯೋದನ್ನು ತಡೀತದೆ. ಇದು ದಿಕ್ಕಿನ ಜಡತ್ವದಿಂದ ಉಂಟಾಗುವ ಒಂದು ಕ್ರಿಯೆಯೇ ಆಗದ. 4 ಮಾರ್ಕ್ಸ್ ಕ್ವಶನ್, ವೇಗೋತ್ಕರ್ಷ ಅಂದರೆ ಏನು? ವೇಗೋತ್ಕರ್ಷ ಕಂಡುಹಿಡಿಯೋ ಸೂತ್ರ ಬರೀರಿ. ವೇಗದಲ್ಲಾಗುವ ಬದಲಾವಣೆಯ ದರಕ್ಕೇನೆ ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ವೇಗೋತ್ಕರ್ಷ P/T ಅಂತಕ್ಕಂಥದ್ದು ಸೂತ್ರ. ಚಲನೆಯ 3 ಸಮೀಕರಣಗಳು ಅಥವಾ 3 ನಿಯಮಗಳು. ಮೊದಲ ನಿಯಮ, ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯ ನಿಚ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿ ಏಕರೂಪ ವೇಗದ ಚಲನೆಯಲ್ಲಿ ಮುಂದುವರಿತದೆ. ಎರಡನೇ ನಿಯಮ, ಸಂವೇಗದ ಬದಲಾವಣೆಯ ದರ ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿ ಇರ್ತದೆ. ಮೂರನೇ ನಿಯಮ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ. ವೇಗ ಎಂದರೇನು? ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಗೆ ವೇಗ ಅಂತ ಕರಿತೀವಿ. ವೇಗದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್, ಶಬ್ದದ ಅನುರಣನೆಯನ್ನು ವ್ಯಾಖ್ಯಾನಿಸಿರಿ. ಅದನ್ನು ಹೇಗೆ ಕಡಿಮೆಗೊಳಿಸ್ತೀವಿ? ನೋಡಿ, ಸತತ ಪ್ರತಿಫಲನ ಉಂಟಾದ ಈ ಪುನರಾವರ್ತಿತ ಶಬ್ದಕ್ಕೇನೆ ಅನುರಣನೆ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಇನ್ನು ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಕೇಳಿದರೆ ಅದು ಕೈಗಾರಿಕೆ ಅನ್ವಯಗಳು ಬರ್ತದೆ, ವೈದ್ಯಕೀಯ ಅನ್ವಯಗಳು ಬರ್ತವೆ. ಓಕೆನಾ? ಅದನ್ನು ನೀವೇನು ಮಾಡ್ಕೋಬೇಕು, ನೋಡ್ಕೋಬೇಕು. ಇನ್ನು ಲಾಸ್ಟ್ ಸೋನಾರ್ ಕೊಟ್ಟಿದ್ರು. ಸೋನಾರ್ ಅಂದರೆ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಈ ವಿಡಿಯೋದಲ್ಲಿ ಕೇವಲ ನಾನು ಫಿಸಿಕ್ಸ್ನ ಕ್ವಶನ್ ಪೇಪರ್ ಮತ್ತು ಆನ್ಸರನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಬಯೋ ಮತ್ತು ಕೆಮಿಸ್ಟ್ರಿಯ ಕೀ ಆನ್ಸರೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್. ರಸಾಯನಶಾಸ್ತ್ರ ವಿಭಾಗ ಮುಖ್ಯ ಪ್ರಶ್ನೆ 7, ಬಹು ಆಯ್ಕೆ ಪ್ರಶ್ನೆಗಳು 3 ಇದ್ದಾವೆ. ಸೊ ಮೊದಲ ಪ್ರಶ್ನೆ, ಕೆಲ್ವಿನ್ ಅಳತೆಯ ಮಾನದಲ್ಲಿ ಮಂಜುಗಡ್ಡೆಯ ದ್ರವಣ ಬಿಂದು ಕೇಳಿದರೆ ಆಯ್ಕೆ ಎ 273 ಕೆಲ್ವಿನ್ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಮಿಶ್ರಣಕ್ಕೆ ಉದಾಹರಣೆ ಕೇಳಿದ್ರು. ಆಯ್ಕೆ ಸಿ ಗಾಳಿ ಅನ್ನೋದು ಸರಿ ಇದೆ. ಪ್ರಶ್ನೆ 16, ಕ್ಲೋರಿನ್ನ ಎಲೆಕ್ಟ್ರಾನ್ ಹಂಚಿಕೆ 2, 8, 7 ಆಗಿದೆ. ಹಾಗಾದರೆ ಅದರ ವೆಲೆನ್ಸಿ ಕೇಳಿದ್ರು. ಸೊ ವೆಲೆನ್ಸಿ ಅನ್ನೋದು 1 ಅಂತ ಬರ್ತದೆ. ಸೊ 1 ಮಾರ್ಕ್ ಕ್ವಶನಲ್ಲಿ ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಈ ಮಣ್ಣಿನ ಮಡಿಕೆಯಲ್ಲಿ ಅಸಂಖ್ಯಾತ ಸೂಕ್ಷ್ಮ ರಂಧ್ರಗಳು ಇರ್ತವೆ. ಮಡಿಕೆಯಲ್ಲಿರುವ ನೀರು ನಿಧಾನವಾಗಿ ಈ ರಂಧ್ರಗಳಿಂದ ಆವಿಯಾಗಲು ನೀರಿನಲ್ಲಿರುವ ಗುಪ್ತೋಷ್ಣವು ಹೀರಿಕೊಳ್ಳುತ್ತದೆ. ಆದ್ದರಿಂದ ಮಡಿಕೆಯಲ್ಲಿರುವ ನೀರು ತಂಪಾಗ್ತದೆ. 18ನೇ ಪ್ರಶ್ನೆ, ಸಿಲಿಕಾನ್ ಅನ್ನು ಲೋಹಾಬ ಎಂದು ಕರೆಯುವರು ಏಕೆ? ಈ ಸಿಲಿಕಾನ್ ಅನ್ನು ಲೋಹಾಬ ಅಂತ ಕರೀತಾರೆ ಕಾರಣ ಈ ಸಿಲಿಕಾನ್ ಲೋಹ ಮತ್ತು ಅಲೋಹಗಳೆರಡರ ನಡುವಿನ ಲಕ್ಷಣಗಳನ್ನು ತೋರಿಸುವ ಮೂಲ ವಸ್ತು ಆಗದ. ಮುಂದಿನ ಪ್ರಶ್ನೆ, ಅಣು ಎಂದರೇನು? ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟು ಅಥವಾ ಆಕರ್ಷಕ ಬಲಗಳಿಂದ ಬಿಗಿಯಲ್ಪಟ್ಟು 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ಸಾಮಾನ್ಯವಾಗಿ ಅಣು ಅಂತ ಕರಿತೀವಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಸೊ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರು, ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವ ಅರಿವು ನಕ್ಷೆಯನ್ನು ಗಮನಿಸಿ. ಸೊ ವೈ ಅನ್ನು ಹೆಸರಿಸ್ರಿ ಅಂತ ಕೇಳಿದ್ರು. ಸೊ ಫಸ್ಟ್ ಇಲ್ಲಿ ದ್ರವ ಇದೆ, ಘನ ಇದೆ, ಅನಿಲ ಇದೆ. ಸೊ ಇಲ್ಲಿ ನಡುವೆ ನೋಡಿರ್ಬೋದು XY AB PQ ಅಂತ ಇದೆ. ಸೊ
ಸೊ ಕ್ಯೂ ಅನ್ನೋದು ಸಾಂದ್ರೀಕರಣ, ಎಕ್ಸ್ ಅನ್ನೋದು ಉತ್ಪತನ, ವೈ ಅನ್ನೋದು ನಿಕ್ಷೇಪಣ, ಎ ದ್ರವಣ, ಬಿ ಘನೀಕರಣ, ಪಿ ಆವಿಕರಣ. 21ನೇ ಪ್ರಶ್ನೆ, 250 ಗ್ರಾಂ ನೀರಿನಲ್ಲಿ 50 ಗ್ರಾಂ ಸಕ್ಕರೆಯನ್ನು ಕರಗಿಸಿ ದ್ರಾವಣವನ್ನು ತಯಾರಿಸಿದೆ. ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದ ಸಾರತೆಯನ್ನು ಕಂಡುಹಿಡಿಯಿರಿ. ಸೊ ದ್ರವ್ಯದ ರಾಶಿ 50 ಗ್ರಾಂ, ದ್ರಾವಕದ ರಾಶಿ 250 ಗ್ರಾಂ. ಸೊ ದ್ರಾವಣದ ರಾಶಿ ಈಸ್ ಈಕ್ವಲ್ ಟು ದ್ರವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ. ಸೊ 50 ಗ್ರಾಮಲ್ಲಿ 250 ಗ್ರಾಂ ಕೂಡಿಸಿದ್ರೆ 300 ಗ್ರಾಂ ಬತ್ತು. ಈ ದ್ರಾವಣದ ರಾಶಿಯ ಶೇಕಡಾವಾರನ್ನು ಗಮನಿಸಿದಾಗ ದ್ರವ್ಯದ ರಾಶಿ ಭಾಗಿಸು ದ್ರಾವಣದ ರಾಶಿ ಗುಣಿಸು 100. ಸೊ 50 ಭಾಗಿಸು 300 ಇಂಟು 100 ಮಾಡಿದರೆ 16.66 ಅಂತಕ್ಕಂಥದ್ದು ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಅನುಸೂತ್ರಗಳನ್ನು ಬರೀಬೇಕು. ಸಾಮಾನ್ಯ ಉಪ್ಪು NaCl, ಕಬ್ಬಿಣದ ಆಕ್ಸೈಡ್ Fe2O3, ಕ್ಯಾಲ್ಸಿಯಂ ಫಾಸ್ಫೇಟ್ Ca3, PO4 ಟ್ವೈಸ್, ಮೆಗ್ನೀಸಿಯಂ ಸಲ್ಫೇಟ್ MgSO4 ಅಂತ ಬರ್ತದೆ. 23, 4 ಕವಚಗಳ ಒಂದು ಪರಮಾಣುವನ್ನು ತೆಗೆದುಕೊಂಡು ಬೋರ್ ರವರ ಪರಮಾಣು ಮಾದರಿಯ ಚಿತ್ರವನ್ನು ಬಿಡಿಸಿ. ಸೊ ಇದು ಬರ್ತದೆ. ಸೊ ಬೋರ್ ರವರ ಪರಮಾಣು ಮಾದರಿಯ ಚಿತ್ರ. ಸೊ N ಕವಚದಲ್ಲಿ 4 ಇರ್ತದೆ, M ಅಲ್ಲಿ 3, L ಅಲ್ಲಿ 2, K ದಲ್ಲಿ 1. ಸೊ ನಡುವೆ ಇರ್ತಕ್ಕಂಥದ್ದು ಬೀಜ ಕೇಂದ್ರ. ಪ್ರಾಕ್ಟೀಸ್ ಮಾಡಿಕೊಡ್ರಿ, ಈ ಒಂದು ಡಯಾಗ್ರಾಮ್ ಇಂಪಾರ್ಟೆಂಟ್ ಅದ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್. ನಿರೂಪಿಸಬೇಕು ಪರ್ಯಾಪ್ತ ದ್ರಾವಣ. ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಇನ್ನೊಂದು ರೀತಿ ಏನು ಹೇಳ್ಬೋದು ಅಂದ್ರೆ, ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಳ್ಳಲು ಸಾಧ್ಯವಾಗದ ದ್ರಾವಣಕ್ಕೆ ಸೊ ನಾವು ಪರ್ಯಾಪ್ತ ದ್ರಾವಣ ಅಂತ ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಕರಿಬೇಕಾಗ್ತದೆ. ಇನ್ನು ಇನ್ನೊಂದು ಏನು ಕೇಳಿದಾರಪ್ಪ ಅಂತಂದ್ರೆ, ಎಸ್ ಶುದ್ಧ ವಸ್ತು ಅನ್ನೋದನ್ನು ಕೇಳಿದ್ದಾರೆ. ಸೊ ಶುದ್ಧ ವಸ್ತು ಅಂದ್ರೆ ಏನಪ್ಪ ಅಂದ್ರೆ, ಯಾವ ವಸ್ತುಗಳು ನಿರ್ದಿಷ್ಟವಾದ ತಾಪಮಾನ ಒತ್ತಡದಲ್ಲಿ ಒಂದೇ ರುಚಿ, ಬಣ್ಣ ಹಾಗೂ ರಚನೆಯನ್ನು ಹೊಂದಿರುತ್ತವೆಯೋ ಅಂಥ ವಸ್ತುಗಳನ್ನೇ ಏನಂತ ಕರೀತಾರೆ, ಶುದ್ಧ ವಸ್ತುಗಳು ಅಂತ ಕರೀತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಅಸವಿತ ನೀರು ಅಂತಕ್ಕದ್ದನ್ನು ಕೂಡ ನಾವು ಒಂದು ಉದಾಹರಣೆಯಲ್ಲಿ ಬರಿಬಹುದು. ಸೊ ಮುಂದಿನ ಕೇಳಿದರೆ ಕಲೀಲ ಅಂದರೆ ಯಾವ ಕಣಗಳಲ್ಲಿ ಗಾತ್ರ ಅಳತೆಯು ಮತ್ತು 100 nm ಇರುತ್ತದೆಯೋ ಅಂಥ ಕಣಗಳನ್ನು ಕಲೀಲ ಅಂತ ಕರಿತೀವಿ. ಈ ಕಣಗಳು ದ್ರಾವಕದ ಜೊತೆಗೆ ಬೆರೆತಾಗ ಅಸಮರೂಪ ಮಿಶ್ರಣದ ಕಲೀಲ ದ್ರಾವಣವನ್ನು ಉಂಟು ಮಾಡ್ತಾವ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ಬೋದಪ್ಪ ಅಂತಂದರೆ, ಎಸ್ ವೆರಿ ಈಸಿಯಾಗಿರ್ತಕ್ಕಂಥದ್ದು ಹಾಲು, ಕೆಸರು, ಸೇವಿಂಗ್ ಕ್ರೀಮ್ ಅನ್ನೋದನ್ನು ಕೂಡ ನಾವೇನು ಮಾಡ್ಬೋದು, ಇದಕ್ಕೆ ಬರಿಬೋದು. 25ನೇ ಪ್ರಶ್ನೆ, ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ಕ್ರಿಯೆಯ ಪ್ರಯೋಗವನ್ನು ತೋರಿಸೋ ಉಪಕರಣಗಳ ಜೋಡಣೆಯ ಚಿತ್ರ ಬರೀರಿ. ಕೆಳಗಿನ ಭಾಗಗಳನ್ನು ಗುರುತಿಸ್ರಿ. ಸೊ ಘನೀಕರ ಹೊಂದಿದ ಅಮೋನಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ನ ಆವಿ. ಸೊ ಈ ತನಾಗಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ಅಂತಕ್ಕಂಥದ್ದು ನಿಮ್ಮ ಚಿತ್ರ 1.7ನಲ್ಲಿದೆ. ಸೊ ನೀಟಾಗಿ ನೋಡಿಕೊಂಡು ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳು ಅಂದರೆ ಏನು? ನಿಸರ್ಗದಲ್ಲಿ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಗಳನ್ನು ಹೊಂದಿರೋದಕ್ಕೇ ಸಮಸ್ಥಾನಿ ಅಂತ ಕರಿತೀವಿ. ಬಿ ಪ್ರಶ್ನೆ, ಥಾಮ್ಸನ್ ರವರ ಪರಮಾಣು ಮಾದರಿಯ ಪ್ರತಿಪಾದನೆಗಳನ್ನು ವಿವರಿಸಿ. ಸೊ ಥಾಮ್ಸನ್ ರವರು ಏನು ಹೇಳಿದಾರಪ್ಪ ಅಂದ್ರೆ, ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರ್ತವೆ. ಇನ್ನು ಎರಡನೇದು ಏನಪ್ಪ ಅಂದರೆ, ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿ ಇರ್ತವೆ. ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ. 4 ಮಾರ್ಕ್ ಕ್ವಶನ್. ಕೆಳಗಿನ ದತ್ತಾಂಶ ಬಳಸ್ರಿ. ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಸಿಯಂ ಕಾರ್ಬೋನೇಟ್ಗಳ ಅಣುರಾಶಿಗಳನ್ನು ಕಂಡುಹಿಡಿಯಿರಿ. ಸೊ Ca40, C12, Cl30.5, O16, K39 ಅನ್ನು ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಕ್ಲೋರೈಡ್ CaCl2 ಅದರ ಪರಮಾಣು ರಾಶಿ 40 ಮೋಲ್, ಕ್ಲೋರಿನ್ 35.5 ಮೋಲ್. ಸೊ ಕ್ಯಾಲ್ಸಿಯಂನ ಒಂದು ಪರಮಾಣು ಮತ್ತು ಕ್ಲೋರಿನ್ನ 2 ಪರಮಾಣುಗಳಿಂದ ಕ್ಯಾಲ್ಸಿಯಂ ಕ್ಲೋರೈಡ್ ಮಾಡಲ್ಪಟ್ಟಿದೆ. ಓಕೆನಾ, CaCl2. ಅದರಿಂದ ಕ್ಯಾಲ್ಸಿಯಂ ಕ್ಲೋರೈಡ್ ಎಷ್ಟಾಗ್ತದೆ, 111 ಮೋಲ್ ಅಂತ ಆಗ್ತದೆ. ಸೊ ಇದು ಪೊಟ್ಯಾಸಿಯಂ ಕಾರ್ಬೋನೇಟ್ ಬರ್ಕೊಡ್ರಿ. ಸೊ ಪೊಟ್ಯಾಸಿಯಂ 39, ಕಾರ್ಬನ್ 12, ಆಕ್ಸಿಜನ್ 16. ಸೊ ಪೊಟ್ಯಾಸಿಯಂನ 2 ಪರಮಾಣು, ಕಾರ್ಬನ್ 1 ಪರಮಾಣು, ಆಕ್ಸಿಜನ್ 3 ಪರಮಾಣುಗಳಿದ್ದಾವೆ. ಹಾಗಾದರೆ ಇದು ಎಷ್ಟು ಬರ್ತದೆ ಅಂದರೆ 138 ಅಂತಕ್ಕದ್ದು ಬರ್ತದೆ. ವೆರಿ ಈಸಿಯಾಗಿರ್ತಕ್ಕದ್ದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಬರಿಬಹುದು. ಇನ್ನು ಬಯೋಗೆ ಹೋಗೋಣ, ಜೀವಶಾಸ್ತ್ರ. ಸೊ ನೋಡಿ, ಪ್ರಶ್ನೆ ಇತ್ತು, ತರಗತಿ ಕೋಣೆಯಲ್ಲಿ ಅಂಗಾಂಶದ ಚಿತ್ರಪಟವೊಂದನ್ನು ವೀಕ್ಷಿಸಿದ ವಿದ್ಯಾರ್ಥಿಯ ಅದನ್ನು ಕೋಲೆಂಕೇಮ ಅಂತ ಗುರುತಿಸ್ತಾನೆ, ಏಕೆ ಅಂತ ಕೇಳಿದ್ರು. ಜೀವಕೋಶಗಳು ಸೇರೋ ಮೂಲೆಗಳಲ್ಲಿ ದಪ್ಪವಾಗಿವೆ ಅನ್ನೋದು ಆಯ್ಕೆ ಸರಿಯಿದೆ. ಮುಂದಿನ ಪ್ರಶ್ನೆ, ಜೇನುತುಪ್ಪದ ಇಳುವರಿ ಹೆಚ್ಚಿಸಲು ಬಳಸುವ ಜೇನಿನ ತಳಿ ಏಪಿನ್ ಸೆರೆನಾ ಇಂಡಿಕಾ. ಅಂತರ್ ಬೇಸಾಯ ಅಂದರೆ ಏನು ಅಂತ 1 ಮಾರ್ಕ್ಸ್ ಕೇಳಿದ್ದಾರೆ. ಅಂತರ ಬೇಸಾಯ ಅಂದರೆ 2 ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಸೋದು. ಉದಾಹರಣೆಗೆ ಸೋಯಾಬೀನ್ ಪ್ಲಸ್ ಮೆಕ್ಕೆಜೋಳ, ಸಜ್ಜೆ ಮತ್ತು ಚಪ್ಪರದ ಅವರೆ. ಇನ್ನು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಯಾವ ವಿಧದ ಕೋಶ ವಿಭಜನೆ ಅಗತ್ಯವಾಗಿದೆ ಮತ್ತು ಯಾವ ವಿಧದ ಕೋಶ ವಿಭಜನೆಗಳು ಲಿಂಗಾನುರೂಪಗೊಳ್ಳಲು ಕಾರಣವಾಗಿದೆ. ಸೊ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ
ಮೈಟೋಸಿಸ್ ಕೋಶ ವಿಭಜನೆ ಅಗತ್ಯವಾಗಿದೆ. ಲಿಂಗಾಣುಗಳು ರೂಪುಗೊಳ್ಳಲು ಮಿಯೋಸಿಸ್ ಕೋಶ ವಿಭಜನೆ ರೂಪುಗೊಳ್ಳಬೇಕು ಅಂತ ಬರೀಬೇಕು. ಇನ್ನು ನರಕೋಶ ಅಂಗಾಂಶದ ರಚನೆಯ ಚಿತ್ರ ಬರೀಬೇಕು. ಕೋಶ ಕೇಂದ್ರ, ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. ಸೊ ಈ ತನಗಿರ್ತಕ್ಕಂಥ ಚಿತ್ರ ತೆಗೆದು ಭಾಗ ಗುರುತಿಸಿದರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇತ್ತು, ಅನುಲೇಪಕ ಅಂಗಾಂಶದ 4 ಕಾರ್ಯಗಳನ್ನು ಕೇಳಿದ್ದಾರೆ. ಇದು ದೇಹಕ್ಕೆ ರಕ್ಷಣೆ ಕೊಡ್ತದೆ. ಚಪ್ಪಟೆ ಅನುಲೇಪಕ ಅಂಗಾಂಶ. ಈ ಅಂಗಾಂಶಗಳು ಜೀವಕೋಶಗಳು ತುಂಬ ತೆಳುವಾಗಿದ್ದು ಚಪ್ಪಟೆಯ ರಚನೆಯನ್ನು ಹೊಂದಿದಾವ. ಇವುಗಳು ಕೂಡ ಏನು ಮಾಡ್ತಾವಪ್ಪ ಅಂತಂದ್ರೆ ಅನುಲೇಪಕ ಅಂಗಾಂಶಗಳಿಂದ ಆವೃತ್ತವಾಗಿದ್ದಾವೆ. ಚರ್ಮದಲ್ಲಿನ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಅನೇಕ ಪದರಗಳಾಗಿ ಜೋಡಣೆಗೊಂಡಿದ್ದು ಚರ್ಮದ ಸವೆತವನ್ನು ತಡೆಗಟ್ಟುತ್ತವೆ. ಆಮೇಲೆ ಸಣ್ಣ ಕರುಳಿನ ಭಿತ್ತಿಯಂಥ ರಚನೆಗಳ ಹಿರುವಿಕೆ ಮತ್ತು ಸ್ರವಿಕೆಯ ಕಾರ್ಯನಿರ್ವಹಿಸ್ತವೆ. ಯಾವುದು? ಸ್ತಂಭ ಅನುಲೇಪಕ ಅಂಗಾಂಶ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ನೋಡೋಣ. ಪ್ರಾಣಿ ಜೀವಕೋಶದ ಚಿತ್ರ ಬರೀಬೇಕು. ಅದರಲ್ಲಿ ಎಂಡೋಪಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಮೈಟ್ರೋಕಾಂಡ್ರಿಯಾ ಗುರುತಿಸಬೇಕು. ಇದು ಮೈಟ್ರೋಕಾಂಡ್ರಿಯಾ ಬರ್ತದೆ, ಇದು ಎಂಡೋಪಾಸ್ಮಿಕ್ ರೆಟಿಕ್ಯುಲಮ್. ಸೊ ನೀಟಾಗಿ ಚಿತ್ರಗಳನ್ನು ತೆಗೆದು ಭಾಗಗಳನ್ನು ಗುರುತಿಸೋದನ್ನು ಕಲೀರಿ. ಇನ್ನು ಪಟ್ಟೆ ಸಹಿತ ಮತ್ತು ಪಟ್ಟೆರಹಿತ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ. ಸೊ ಪಟ್ಟೆ ಸಹಿತ ಸ್ನಾಯು ನೋಡ್ಕೊಡ್ರಿ. ಇದು ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ತೆಳುವಾದ ಮತ್ತು ಅಡ್ಡಗೆರೆಗಳು ಅನುಕ್ರಮವಾಗಿ ಕಂಡು ಬರ್ತವೆ. ಇದರಲ್ಲಿ ಪಟ್ಟೆ ಮತ್ತು ಅಡ್ಡಗೆರೆಗಳು ಇರೋದಿಲ್ಲ. ಇದು ಕೈಕಾಲಿನಲ್ಲಿ ಐಚ್ಛಿಕ ಸ್ನಾಯುಗಳು, ಅನ್ನನಾಳ, ರಕ್ತನಾಳ, ಶ್ವಾಸಕೋಶಗಳಲ್ಲಿನ ಸ್ನಾಯುಗಳು. ಸೊ ಇದು ಕೊಳವೆ ಆಕಾರದಲ್ಲಿ ಇರ್ತಾವೆ, ಶಾಖೆ ಹೊಂದಿಲ್ಲ. ಇವು ಉದ್ದವಾಗಿರ್ತಾವೆ, ತುದಿಗಳನ್ನು ಹೊಂದಿದಾವೆ, ಅನೇಕ ನ್ಯೂಕ್ಲಿಯಸ್ ಹೊಂದಿದಾವೆ, ಒಂದೇ ಒಂದು ನ್ಯೂಕ್ಲಿಯಸ್ಗಳನ್ನು ಇದು ಹೊಂದಿರ್ತದೆ. ಪತ್ರರಂಧ್ರದ ಕಾರ್ಯಗಳನ್ನು ಕೇಳಿದ್ದಾರೆ. ಸೊ ಸಸ್ಯಗಳ ಎಲೆಗಳಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳನ್ನು ಪತ್ರರಂಧ್ರ ಅಂತೀವಿ. ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳ ವಿನಿಮಯ ಕಾರ್ಯ ನಡೀತದೆ. ಎರಡನೇದಾಗಿ ನಾವು ಏನು ಹೇಳ್ಬೋದು ಅಂದರೆ ಈ ಬಾಷ್ಪ ವಿಸರ್ಜನೆ ಮೂಲಕ ಬಹಳಷ್ಟು ನೀರನ್ನು ಆವಿಯಾಗಿ ಮಾರ್ಪಡಿಸಿ ಹೊರ ಹಾಕ್ತವೆ ಅಂತ ಬರೆದ್ರೆ ಸಾಕು. 36ನೇ ಪ್ರಶ್ನೆ, ಬೆಳೆಗಳ ತಳಿ ಸುಧಾರಣೆ ಸಮಯದಲ್ಲಿ ಪರಿಗಣಿಸಿದ ಯಾವುದಾದರೂ 4 ಅಂಶಗಳನ್ನು ಬರೀರಿ. ಸೊ ಇಲ್ಲಿ ಅಧಿಕ ಇಳುವರಿ ಅಂತ ಒಂದು ಬರ್ತದೆ. ಎರಡನೇದು ಸುಧಾರಿತ ಗುಣಮಟ್ಟ ಬರ್ತದೆ. ನೆಕ್ಸ್ಟ್ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧಕತೆ, ಪರಿಪಕ್ವತೆ, ಅವಧಿಯ ಬದಲಾವಣೆ ಅಂತಕ್ಕದ್ದನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ನಿರ್ವಹಣಾ ಪದ್ಧತಿಗಳು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ಮೇಲ್ಛಾವಣಿ ಮತ್ತು ಮುಕ್ತ ವಾಯುವಿರುವ ಕೊಠಡಿಗಳಿರಬೇಕು. ಬೆಳಕಿನ ವ್ಯವಸ್ಥೆ, ಸರಿಯಾದ ಪೋಷಕಾಂಶ, ಸರಿಯಾದ ಸಮಯಕ್ಕೆ ಲಸಿಕೆಗಳನ್ನು ಕೊಡಬೇಕು. ಆಮೇಲೆ ಒಳ್ಳೆಯ ಗುಣದ ತಳಿಗಳನ್ನು ಆಯ್ಕೆ ಮಾಡಬೇಕು. ಸ್ವಚ್ಛತೆ ಮತ್ತು ನೈರ್ಮಲ್ಯಗಳನ್ನು ಕಾಪಾಡಬೇಕು. ಕಾರಣಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಸೊ 37 ಫಸ್ಟ್ ಇತ್ತು, ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರೀತಾರಂತ ಕೇಳಿದ್ದಾರೆ. ಈ ಜೀವಕೋಶ ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಈ ಲೈಸೋಸೋಮ್ ಏನು ಮಾಡ್ತದಪ್ಪ ಅಂದ್ರೆ ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸ್ತಾವ. ಆದ್ದರಿಂದ ಈ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಇನ್ನು ಮೈಟ್ರೋಕಾಂಡ್ರಿಯಾದ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರಂತ ಕೇಳಿದ್ದಾರೆ. ಯಾಕಂದರೆ ಜೀವದ ಉಳಿವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಬೇಕಾದ ಅಗತ್ಯವಾದ ಶಕ್ತಿಯನ್ನು ಮೈಟ್ರೋಕಾಂಡ್ರಿಯಾ ATP ರೂಪದಲ್ಲಿ ಬಿಡುಗಡೆ ಮಾಡ್ತದೆ. ಇನ್ನು ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶದ ವ್ಯತ್ಯಾಸ ಕೇಳಿದ್ದಾರೆ. ಸಸ್ಯ ಜೀವಕೋಶ ಕೋಶ ಭಿತ್ತಿ ಹೊಂದದ, ಪ್ರಾಣಿ ಜೀವಕೋಶ ಕೋಶ ಭಿತ್ತಿ ಹೊಂದಿಲ್ಲ. ಸಸ್ಯ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ಗಳು ಇರ್ತವೆ, ಪ್ರಾಣಿ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ಗಳು ಇರೋದಿಲ್ಲ. ಸಸ್ಯ ಜೀವಕೋಶಗಳಲ್ಲಿ ಒಂದೇ ಒಂದು ದೊಡ್ಡದಾದ ರಸದಾನಿ ಇರ್ತದೆ, ಬಟ್ ಪ್ರಾಣಿ ಜೀವಕೋಶಗಳಲ್ಲಿ ಅದು ಇರೋದಿಲ್ಲ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಏನದಪ್ಪ ಅಂತಂದ್ರೆ ರಸಗೊಬ್ಬರಗಳ ಅನಾನುಕೂಲಗಳನ್ನು ಬರೀರಿ ಅಂತ ನಿಮಗೆ ಕೇಳಿದ. ಈ ರಸಗೊಬ್ಬರಗಳ ಅನಾನುಕೂಲಗಳಲ್ಲಿ ಏನು ಬರ್ತಪ್ಪ ಅಂದ್ರೆ ಇವು ರಾಸಾಯನಿಕ ವಸ್ತುಗಳಿಂದ ಮಾಡಿದ್ದಾರೆ. ಇವು ಸೂಕ್ಷ್ಮ ಜೀವಿಗಳು ತೊಂದರೆಗೊಳಗಾಗ್ತವೆ, ಮಣ್ಣಿನ ಮಾಲಿನ್ಯ ಉಂಟಾಗ್ತದೆ, ಮಣ್ಣಿನ ಆಮ್ಲೀಯತೆ ಹೆಚ್ಚಾಗ್ತದೆ. ಇನ್ನು ಬೀದಲ್ಲಿ ಕೇಳಿದ್ರು ಸಾವಯವ ಗೊಬ್ಬರದ ಅನುಕೂಲಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಏನು ಬರಿಬೋದಪ್ಪ ಅಂದ್ರೆ ಈ ಮಣ್ಣನ್ನು ಪೋಷಕಾಂಶಗಳಿಂದ ಮತ್ತು ಸಾವಯವ ವಸ್ತುಗಳಿಂದ ಪುಷ್ಟೀಕರಿಸಲು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಾವಯವ ಗೊಬ್ಬರ ಸಹಾಯ ಮಾಡ್ತದೆ. ಸಾವಯವ ಗೊಬ್ಬರದಲ್ಲಿರುವ ಸಾವಯವ ವಸ್ತುಗಳ ರಾಶಿಯು ಮಣ್ಣಿನ ಸ್ವರೂಪವನ್ನು ಸುಧಾರಿಸಲು ಸಹಾಯ ಮಾಡ್ತದೆ. ಇದು ಮರಳು ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯಕವಾಗಿದೆ ಅಂತ ಬರೆದ್ರೆ ಸಾಕು. ಅಷ್ಟೇ ಅಲ್ಲದೆ ಜೇಡಿ ಮಣ್ಣಿನಲ್ಲಿರುವ ಅಧಿಕ ಪ್ರಮಾಣದ ಸಾವಯವ ವಸ್ತುಗಳು ನೀರು ಸುಲಭವಾಗಿ ಹರಿದು ಹೋಗುವಂತೆ ಮಾಡ್ತದೆ, ಜವುಗುವಿಕೆ ಉಂಟಾಗುವುದನ್ನು ತಪ್ಪಿಸ್ತದೆ. ಈ ಸಾವಯವ ಗೊಬ್ಬರಗಳ ತಯಾರಿಕೆಯಿಂದ ಜೈವಿಕ ತ್ಯಾಜ್ಯಗಳ ನಿರ್ವಹಣೆಯಾಗ್ತದೆ. ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ನಮ್ಮ ಪರಿಸರವನ್ನು ರಕ್ಷಿಸಲು ಅನುಕೂಲಕರವಾಗಿದೆ ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬಹುದು ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಸೊ ಇಲ್ಲಿಗೆ ಇದು ಮುಗಿತದ. ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ, ದಯಮಾಡಿ ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.